ಹನಿ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡ್ತಿದ್ದ ಗ್ಯಾಂಗ್ ಅನ್ನ ಇದೀಗ ಅಂದರ್ ಮಾಡಲಾಗಿದೆ. ಬಿಸಿನೆಸ್ ಮ್ಯಾನ್ ರಾಕೇಶ್ ವೈಷ್ಣವ್ಗೆ ಟ್ರ್ಯಾಪ್ ಮಾಡಿ ಸುಲಿಗೆಯನ್ನ ಮಾಡಲಾಗಿತ್ತು. ಹನಿ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡ್ತಿದ್ದ ಗ್ಯಾಂಗ್ ಅನ್ನ ಅಂದರ್ ಮಾಡಲಾಗಿದೆ. ಬಿಸಿನೆಸ್ ಮ್ಯಾನ್ ರಾಕೇಶ್ ವೈಷ್ಣವ್ಗೆ ಟ್ರ್ಯಾಪ್ ಮಾಡಿ ಸುಲಿಗೆಯನ್ನ ಕೂಡ ಮಾಡಲಾಗಿತ್ತು. ಒಂದು ಮುತ್ತಿಗೆ 50,000 ರೂಪಾಯಿಯನ್ನ ಪೀಕಿದ್ಲು ಮಾಯಾಂಗನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಕರಣ ಸಂಬಂಧ ಮೂವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಇದೀಗ ಅಂದರ್ ಮಾಡಲಾಗಿದೆ. ಬಿಸಿನೆಸ್ ಮ್ಯಾನ್ ರಾಕೇಶ್ ವೈಷ್ಣವ್ಗೆ ಟ್ರ್ಯಾಪ್ ಮಾಡಿ ಸುಲಿಗೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ರಾಜಕೀಯ ನಾಯಕರನ್ನ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಬಿಸಿನೆಸ್ ಮ್ಯಾನ್ ಅನ್ನ ಕೂಡ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿದೆ. ಬಿಸಿನೆಸ್ ಮ್ಯಾನ್ ರಾಕೇಶ್ ವೈಷ್ಣವ್ಗೆ ಟ್ರ್ಯಾಪ್ ಮಾಡಿ ಸುಲಿಗೆಯನ್ನ ಕೂಡ ಮಾಡಲಾಗಿದೆ. ಒಂದು ಮುತ್ತಿಗೆ 50,000 ರೂಪಾಯಿಯನ್ನ ಪೀಕಿದ್ಲು ಮಾಯಾಂಗಿನಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿದ್ದಾರೆ. A1 ಶಿಕ್ಷಕಿ ಶ್ರೀದೇವಿ ರೂಡಗಿ, A2 ರೌಡಿ ಶೀಟರ್ ಗಣೇಶ್ ಕಾಳೆ, A3 ಶ್ರೀದೇವಿ ಪ್ರಿಯಕರ ಸಾಗರ್ನನ್ನ ಇದೀಗ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿ ರಾಕೇಶ್ ವೈಷ್ಣವ್ ದೂರಿನ ಮೇರೆಗೆ ಮೂವರನ್ನ ಬಂಧಿಸಲಾಗಿದೆ. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರೀ ಸ್ಕೂಲ್ ಒಂದರಲ್ಲಿ ಶಿಕ್ಷಕಿಯಾಗಿದ್ಲು ಆರೋಪಿ ಶ್ರೀದೇವಿ ರೂಡಗಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ ಟೆಂಪಲ್ ಬಳಿ ಇರುವಂತಹ ಪ್ರೀ ಸ್ಕೂಲ್, ಇಲ್ಲಿ ಶಿಕ್ಷಕಿಯಾಗಿದ್ಲು. ರಾಕೇಶ್ ವೈಷ್ಣವ್ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗವನ್ನ ಓದ್ತಾ ಇದ್ರು. ಮಕ್ಕಳನ್ನ ಸ್ಕೂಲ್ಗೆ ಬಿಡಲು ಬಂದಾಗ ಇಬ್ಬರಿಗೂ ಕೂಡ ಪರಿಚಯ ಆಗಿತ್ತು. ನಂತರ ನಂಬರ್ ಅನ್ನ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಇಬ್ರು ಕೂಡ. ನಂತರ ಚಾಟಿಂಗ್, ಡೇಟಿಂಗ್ ಎರಡನ್ನೂ ಕೂಡ ಇಬ್ರು ಮಾಡಿದ್ರಂತೆ. ಉದ್ಯಮಿ ಹಾಗೂ ಶಿಕ್ಷಕಿ ಇವರಿಬ್ರು ಕೂಡ ಈಗಾಗಲೇ ಒಂದು A1 ಶಿಕ್ಷಕಿ, A1 ಆರೋಪಿ ಏನಿದ್ದಾಳೆ ಶಿಕ್ಷಕಿ ಶ್ರೀದೇವಿ ರೂಡಗಿ ಹಾಗೂ A2 ಆರೋಪಿ ರೌಡಿ ಶೀಟರ್ ಗಣೇಶ್ ಕಾಳೆ ಜೊತೆಗೆ A3 ಆರೋಪಿಯಾಗಿರುವಂತಹ ಏನು ಶ್ರೀದೇವಿ ಪ್ರಿಯಕರ ಸಾಗರ್ ಅವರನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಇಸ್ಕಾನ್ ಟೆಂಪಲ್ ಬಳಿ ಒಂದು ಸ್ಕೂಲ್ ಕೂಡ ಇತ್ತು. ಅಲ್ಲಿ ಈಕೆ ಶಿಕ್ಷಕಿಯಾಗಿ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ಲು, ಕೆಲಸವನ್ನ ಮಾಡ್ತಾ ಇದ್ಲು. ಏನು ಬಿಸ್ನೆಸ್ ಮ್ಯಾನ್ ಇದ್ದ ಅವನಿಗೆ ಪರಿಚಯ ಆಗಿತ್ತು. ಆತನ ಮಕ್ಕಳು ಕೂಡ ಅಲ್ಲೇ ಓದ್ತಾ ಇದ್ರು. ಶ್ರೀದೇವಿಯು ಕೂಡ ಅಲ್ಲೇ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಅಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗಿದೆ. ನಂತರ ಇಬ್ರು ಕೂಡ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಚಾಟ್ ಮಾಡಿದ್ದಾರೆ, ಡೇಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಉದ್ಯಮಿ ರಾಕೇಶ್ ವೈಷ್ಣವ್ ಕೆಡ್ಡಾಗೆ ಪ್ಲಾನ್ ಮಾಡಿದ್ಲು ಸುಂದರಿ. ಕೆಡ್ಡಾಗೆ ಪ್ಲಾನ್ ಅನ್ನ ಮಾಡಿದ್ಲಂತೆ. ರಾಕೇಶ್ ನಿಂದ ಶಾಲೆ ನಿರ್ವಹಣೆ, ತಂದೆಯ ಚಿಕಿತ್ಸೆಗೆಂದು 4 ಲಕ್ಷ ಸಾಲ ಮಾಡಿದ್ಲಂತೆ. 2024 ಮಾರ್ಚ್ನಲ್ಲಿ ಹಣ ವಾಪಸ್ ಕೊಡೋದಾಗಿ ತಿಳಿಸಿದ್ಲಂತೆ. ರಾಕೇಶ್ ಹಣ ವಾಪಸ್ ಕೇಳಿದಾಗ ಶ್ರೀದೇವಿ ರೂಡಗಿ ಅವರು ಕೊಟ್ಟಿರಲಿಲ್ಲ, ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ನನಗೆ ತುಂಬಾ ಕಷ್ಟ ಇದೆ, ಈಗ ಹಣ ಕೊಡಲು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ಲಂತೆ ಆತನಿಗೆ. ನಂತರ ಇಬ್ಬರ ನಡುವೆ ಸಲುಗೆ ಬೆಳೆದು ಜೊತೆಯಾಗಿ ಸುತ್ತಾಟವನ್ನ ಕೂಡ ನಡೆಸಿದ್ರಂತೆ. ಆದ್ರೆ ನಂತರ ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ಸನ್ನ ಈತ ಕೇಳಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ವೇಳೆ ನಿನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೇನೆ ಎಂದು ಶ್ರೀದೇವಿ ಹೇಳಿದ್ಲಂತೆ. ಒಂದು ದಿನ ನಿನ್ನ ಜೊತೆ ಇರ್ತೀನಿ ಎಂದು ಹೇಳಿದ್ಲಂತೆ ಈ ಖತರ್ನಾಕ್ ಲೇಡಿ. ಅದಕ್ಕೆ ಹಣವನ್ನ ಕೂಡ ಬೇಡಿಕೆ ಇಟ್ಟಿದ್ಲಂತೆ. ಉದ್ಯಮಿ ರಾಕೇಶ್ ವೈಷ್ಣವ್ ಕೆಡ್ಡಾಗೆ ಈಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ಲಂತೆ. ರಾಕೇಶ್ ನಿಂದ ಶಾಲೆ ನಿರ್ವಹಣೆ ಹಾಗೂ ತಂದೆಯ ಆರೋಗ್ಯದ ಸಮಸ್ಯೆ ಇದೆ, ಆದ್ರಿಂದ 4 ಲಕ್ಷ ಹಣವನ್ನ ಕೊಡಿ ಅಂತ ಹೇಳ್ಬಿಟ್ಟು 4 ಲಕ್ಷ ಹಣವನ್ನ ಸಾಲವಾಗಿ ಪಡ್ಕೊಂಡಿದ್ಲಂತೆ. ಜೊತೆಗೆ ಮಾರ್ಚ್ನಲ್ಲಿ ಆ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ಲಂತೆ. ಆ ಹಣನ ಆತ ವಾಪಸ್ ಕೇಳಿದಾಗ ಆಕೆ ವಾಪಸ್ ಕೊಟ್ಟಿರ್ಲಿಲ್ವಂತೆ. ನಿಮ್ ಜೊತೆ ರಿಲೇಶನ್ಶಿಪ್ ನಲ್ಲಿ ನಾನು ಇರ್ತೇನೆ ಎನ್ನುವ ಮಾತನ್ನ, ಅಂದ್ರೆ ಭರವಸೆಯನ್ನ ಕೂಡ ನೀಡಿದ್ರಂತೆ. ರಾಕೇಶ್ ಮನೆಯಲ್ಲಿ ಯಾರು ಇಲ್ಲದಾಗ ಬಂದು ಒಂದು ಮುತ್ತನ್ನ ಕೊಟ್ಟಿದ್ಲಂತೆ ಈಕೆ. ಮುತ್ತು ಕೊಟ್ಟು 50,000 ಹಣವನ್ನ ಪೀಕಿದ್ದ ಮಾಯಾಂಗನ ಶ್ರೀದೇವಿ ರಾಕೇಶ್ ಬಳಿ ಮತ್ತೆ 15 ಲಕ್ಷ ರೂಪಾಯಿ ಕೊಡುವಂತೆ ಶ್ರೀದೇವಿ ಅವರು ಕೇಳಿದ್ರು. 15 ಲಕ್ಷ ರೂಪಾಯಿ ಹಣ ಕೊಡಲು ಉದ್ಯಮಿ ರಾಕೇಶ್ ವೈಷ್ಣವ್ ಒಪ್ಕೊಂಡಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ದಿನ ರಾಕೇಶನ್ನ ಕಿಡ್ನಾಪ್ ಮಾಡಿ 1 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಹಣ ಕೊಡ್ದಿದ್ರೆ ವಿಡಿಯೋವನ್ನ ಫ್ಯಾಮಿಲಿಗೆ ಕೊಡ್ತೀವಿ ಎಂದು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ಲು ಶ್ರೀದೇವಿ. ರಾಕೇಶ್ ಮನೆಯಲ್ಲಿ ಯಾರು ಇಲ್ಲದಾಗ ಬಂದು ಈಕೆ ಮುತ್ತನ್ನ ಕೊಟ್ಟಿದ್ಲಂತೆ. ಆ ಮುತ್ತಿಗೆ 50,000 ರೂಪಾಯಿ ಹಣವನ್ನ ಪೀಕಿದ್ಲಂತೆ. ಹಣವನ್ನ ಇಸ್ಕೊಂಡಿದ್ಲಂತೆ. ಒಂದು ಮುತ್ತು ಕೊಟ್ಟು 50,000 ರೂಪಾಯಿನ
ರಾಕೇಶ್ ಬಳಿ ಮತ್ತೆ 15 ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆಯನ್ನ ಕೂಡ ಇಟ್ಟಿದ್ಲು ಶ್ರೀದೇವಿ ಶಿಕ್ಷಕಿ. 15 ಲಕ್ಷ ರೂಪಾಯಿ ಹಣವನ್ನ ಕೊಡಲು ಬೇಡಿಕೆ ಇಟ್ಟಿದ್ಲು. ಅದಾದ ನಂತರ ಆತ ಕೊಡಲ್ಲ ಅಂದಾಗ ಕಿಡ್ನಾಪ್ ಮಾಡಿದಾಳೆ. ಕಿಡ್ನಾಪ್ ಮಾಡಿ 1 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿದ್ಲು ಈಕೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇವರ ಇಬ್ಬರ ಸ್ನೇಹಿತರ ಜೊತೆಗೂಡಿ ಈಕೆ ಈ ಕಿಡ್ನಾಪ್ ಅನ್ನ ಮಾಡಿದ್ಲು. 1 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ಲು. ಅದಾದ ಬಳಿಕ ಆ ಬಿಸ್ನೆಸ್ ಮ್ಯಾನ್ ಏನಿದ್ದ ಆತ ದೂರನ್ನ ಕೂಡ ಸಲ್ಲಿಸಿದ್ದ. ಪೊಲೀಸರಿಗೆ ದೂರನ್ನ ಸಲ್ಲಿಸಿದ ನಂತರ ಈ ಮೂವರನ್ನ ಇದೀಗ ಅರೆಸ್ಟ್ ಅನ್ನ ಮಾಡಲಾಗಿದೆ. ಪೊಲೀಸರ ಹೆಸರಲ್ಲಿ ಹೆದರಿಸಿ 20 ಲಕ್ಷಕ್ಕೆ ಡೀಲ್ ಫೈನಲ್ ಅನ್ನ ಕೂಡ ಮಾಡಿದ್ರು. ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಮಾರ್ಚ್ 18ರಂದು 1.90 ಲಕ್ಷ ಹಣವನ್ನ ನೀಡಿದ್ದ ಉದ್ಯಮಿ ರಾಕೇಶ್ ಉಳಿದ ಹಣವನ್ನ ನೀಡಲು ಟೈಮ್ ಬೇಕು ಅಂತ ಕೇಳ್ಕೊಂಡಿದ್ದಂತೆ ಉದ್ಯಮಿ ರಾಕೇಶ್ 6 ದಿನಗಳಲ್ಲಿ ಫುಲ್ ಹಣ ನೀಡದೇ ಇದ್ದಲ್ಲಿ ಫೋಟೋ ಹಾಗೂ ವಿಡಿಯೋ ಅವರಿಬ್ಬರು ಫೋಟೋ ಹಾಗೂ ವಿಡಿಯೋ ಏನಿತ್ತು ಅದನ್ನ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಫೋಟೋ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ಲಂತೆ. ನಂತರ ಹೆದರಿ ಸಿಸಿಬಿ ಪೊಲೀಸರಿಗೆ ಈತ ಉದ್ಯಮಿ ರಾಕೇಶ್ ದೂರನ್ನ ನೀಡಿದ್ದಾನೆ. ಕೇಸನ್ನ ದಾಖಲಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡ್ತಿದ್ದವರ ಬಂಧನವನ್ನ ಮಾಡಲಾಗಿದೆ. ಪೊಲೀಸರ ಹೆಸರಲ್ಲಿ ಹೆದರಿಸಿ 20 ಲಕ್ಷಕ್ಕೆ ಡೀಲ್ ಫೈನಲ್ ಅನ್ನ ಕೂಡ ಮಾಡಿದ್ರಂತೆ. ಮಾರ್ಚ್ 18ರಂದು 1.90 ಲಕ್ಷ ಹಣವನ್ನ ನೀಡಿದ್ದ ಉದ್ಯಮಿ ರಾಕೇಶ್ ವೈಷ್ಣವ್ ಉಳಿದ ಹಣವನ್ನ ನೀಡಲು ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಟೈಮ್ ಕೇಳಿದ್ನಂತೆ ಈತ ಉದ್ಯಮಿ ರಾಕೇಶ್. 6 ದಿನಗಳಲ್ಲಿ ಫುಲ್ ಹಣ ನೀಡದೇ ಇದ್ರೆ ಫೋಟೋ ಹಾಗೂ ವಿಡಿಯೋ ಏನಿದೆ ಈಕೆಯ ಜೊತೆ ತೆಗೆಸ್ಕೊಂಡಿರುವಂತಹ ಫೋಟೋ ಏನಿದೆ ಅದೆಲ್ಲವನ್ನ ಕೂಡ ಲೀಕ್ ಮಾಡ್ತೇನೆ ಎಂದು ಬೆದರಿಕೆಯನ್ನ ಕೂಡ ಹಾಕಿದ್ಲಂತೆ. ನಂತರ ಹೆದರಿ ಈತ ಸಿಸಿಬಿ ಪೊಲೀಸರಿಗೆ ಇದೀಗ ದೂರನ್ನ ನೀಡಿದ್ದಾನೆ. ನಂತರ ಕೇಸನ್ನ ದಾಖಲಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಸುಲಿಗೆಯನ್ನ ಏನು ಮಾಡ್ತಾ ಇದ್ರು ಆ ಮೂವರನ್ನ ಇದೀಗ ಸಿಸಿಬಿ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಆ ಶಿಕ್ಷಕಿ ಏನಿದ್ಲು ಶ್ರೀದೇವಿ ರೂಡಗಿ, ಈಕೆಯೇ ಶ್ರೀದೇವಿ ರೂಡಗಿ. ಈತ ಇಸ್ಕಾನ್ ಟೆಂಪಲ್ ಬಳಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು. ಏನು ಉದ್ಯಮಿ ಇದ್ದ ಆತನ ಮಕ್ಕಳು ಕೂಡ ಅದೇ ಸ್ಕೂಲಿಗೆ ಹೋಗಿ ವ್ಯಾಸಂಗವನ್ನ ಮಾಡ್ತಾ ಇದ್ರು, ಓದ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಚಾಟಿಂಗ್ ಮಾಡ್ತಾ ಇದ್ರು, ಜೊತೆಗೆ ಡೇಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ನಂತರ ಈಕೆ ಒಂದು ಮುತ್ತು ಕೊಟ್ಟು 50,000 ರೂಪಾಯಿಯನ್ನ ಆತನ ಬಳಿ ಕಿತ್ಕೊಂಡಿದ್ಲಂತೆ, ಅಂದ್ರೆ ಇಸ್ಕೊಂಡಿದ್ಲಂತೆ. ಅದಾದ ಬಳಿಕ 4 ಲಕ್ಷ ಸಾಲವನ್ನ ಕೂಡ ಇಸ್ಕೊಂಡಿದ್ಲಂತೆ. ಮನೆಯಲ್ಲಿ ಸಮಸ್ಯೆ ಇದೆ, ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ಲಕ್ಷ ಸಾಲ ಇಸ್ಕೊಂಡಿದ್ಲಂತೆ. 4 ಲಕ್ಷ ಸಾಲ ಇಸ್ಕೊಂಡಾದ್ಮೇಲೆ ಅದನ್ನ ವಾಪಸ್ ಕೊಡು ಅಂತ ಕೇಳಿದಾಗ ನನಗೆ ಕಷ್ಟ ಇದೆ, ಈಗಲೇ ಕೊಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ಲಂತೆ. ಅದಾದ ನಂತರ ಈಕೆ ಆಕೆಯ ಸ್ನೇಹಿತರ ಜೊತೆಗೂಡಿ ಆತನನ್ನ ಕಿಡ್ನಾಪ್ ಅನ್ನ ಮಾಡಿ 1 ಕೋಟಿ ಹಣಕ್ಕೆ ಬೇಡಿಕೆಯನ್ನ ಕೂಡ ಇಟ್ಟಿದ್ಲು ಎನ್ನುವ ಮಾಹಿತಿ ಸಿಗ್ತಾ ಇದೆ.